ಒಂದು ಸುಂದರ ಬೆಳಗಿನ ಜಾವ. ಮಂಜಿನ ತಂಪುಗಾಳಿ ಮನೆಗೆ ಒಳಬಂದು ಎಲ್ಲರನ್ನೂ ಎಬ್ಬಿಸುತ್ತಿತ್ತು. ಶೇಖರ್ ಅವರ ಕುಟುಂಬವು ಬಹುಕಾಲದಿಂದ ಯೋಜಿಸಿದ್ದ ಒಂದು ವಿಶೇಷ ಪ್ರವಾಸಕ್ಕೆ ಸಿದ್ಧವಾಗಿತ್ತು. ಅದುವೇ ಕಾರವಾನಿನಲ್ಲಿ ದೇಶ ಸುತ್ತಾಟ. ಶೇಖರ್ ಅವರ ಪತ್ನಿ ಲಲಿತಾ, ಮಕ್ಕಳಾದ ಕವನ ಮತ್ತು ಕಾರ್ತಿಕ್ ಸೇರಿ ಈ ಪ್ರಯಾಣಕ್ಕಾಗಿ ಬಹಳ ಉತ್ಸಾಹದಲ್ಲಿದ್ದರು. ಮನೆಯ ಮುಂದೆ ನಿಲ್ಲಿಸಿದ್ದ ಕಾರವಾನ್ ಹೊಳೆಯುತ್ತಿತ್ತು. ಅದರೊಳಗೆ ಸಣ್ಣ ಅಡುಗೆ ಮನೆ, ಮಲಗುವ ಸ್ಥಳ, ಕುಳಿತುಕೊಳ್ಳುವ ವ್ಯವಸ್ಥೆ ಎಲ್ಲವೂ ಸಿದ್ಧವಾಗಿತ್ತು. ಲಲಿತಾ ಮನೆಯಲ್ಲೇ ತಯಾರಿಸಿದ ತಿಂಡಿಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ಕವನ ತನ್ನ ಕ್ಯಾಮರಾವನ್ನು ಪ್ಯಾಕ್ ಮಾಡುತ್ತಿದ್ದಳು. ಕಾರ್ತಿಕ್ ತನ್ನ ಆಟಿಕೆಗಳ ಬ್ಯಾಗನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಂಡನು. ಎಲ್ಲರೂ ಸಿದ್ಧನಾ ಎಂದು ಶೇಖರ್ ಕೇಳಿದಾಗ ಹೌದು ಎಂದು ಎಲ್ಲರೂ ಒಟ್ಟಿಗೆ ದನಿಗೂಡಿಸಿ ಗಾಡಿಯನ್ನು ಹತ್ತಿದರು. ಕಾರವಾನ್ ನಿಧಾನವಾಗಿ ಹೊರಟಿತು. ಸ್ವಲ್ಪ ಸಮಯದ ನಂತರ ರಸ್ತೆಯ ಎರಡೂ ಬದಿಗಳಲ್ಲಿ ಹಸಿರು ಹೊಲಗಳು, ಮರಗಳ ಸಾಲುಗಳು, ಹಕ್ಕಿಗಳ ಚಿರುಚಿರು ಧ್ವನಿ ಸೇರಿ ಅದ್ಭುತ ದೃಶ್ಯ ಮೂಡಿಸಿತು. ಮೊದಲ ನಿಲ್ದಾಣ ಒಂದು ಚಿಕ್ಕ ಹಳ್ಳಿಯ ಬಳಿ. ಅಲ್ಲಿನ ಜನರು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದರು. ಶೇಖರನ ಕುಟುಂಬ ಹಳ್ಳಿಯ ಜನರ ಜೊತೆ ಕುಳಿತು ಹರಟೆ ಹೊಡೆಯಲಾರಂಭಿಸಿದರು. ಲಲಿತಾ ಸ್ಥಳೀಯ ಮಹಿಳೆಯರಿಂದ ಹೊಸ ರೆಸಿಪಿಗಳನ್ನು ಕಲಿತುಕೊಂಡಳು. ಕವನ ಆ ಹಳ್ಳಿಯ ಮಕ್ಕಳ ಜೊತೆ ಆಟವಾಡುತ್ತಾ ಅವರ ಜೀವನ ಶೈಲಿಯನ್ನು ತಿಳಿದುಕೊಂಡಳು. ಕಾರ್ತಿಕ್ ಹಸುಗಳಿಗೆ ಹುಲ್ಲು ತಿನ್ನಿಸುವಲ್ಲಿ ತುಂಬ ಖುಷಿಪಟ್ಟನು. ಮರುದಿನ ಅವರು ಒಂದು ಅರಣ್ಯ ಪ್ರದೇಶಕ್ಕೆ ಪ್ರಯಾಣ ಬೆಳೆಸಿದರು. ಬೆಳಗಿನ ಮಂಜಿನಲ್ಲಿ ಕಾಡಿನ ಸೌಂದರ್ಯ ವರ್ಣನೆಗೆ ಮೀರಿತು. ಹಕ್ಕಿಗಳ ಕೂಗು, ಎಲೆಗಳ ಸದ್ದು, ಪ್ರಕೃತಿಯ ಸಂಗೀತವೇ ಅವರ ಕಿವಿಗಳಿಗೆ ಹರಿಯುತ್ತಿತ್ತು. ಶೇಖರ್ ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ವಿವರಿಸುತ್ತಾ ನಾವು ಇದನ್ನು ಕಾಪಾಡಬೇಕು ಎಂದು ಹೇಳಿದರು. ರಾತ್ರಿ ಕಾರವಾನಿನ ಹೊರಗೆ ಕ್ಯಾಂಪ್ ಫೈರ್ ಮಾಡುತ್ತಾ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡರು. ಲಲಿತಾ ರುಚಿಯಾದ ಊಟ ತಯಾರಿಸಿದಳು. ಊಟದ ನಂತರ ಶೇಖರ್ ಹಳೆಯ ಕಥೆಗಳನ್ನು ಹೇಳುತ್ತಿದ್ದರು. ಆಕಾಶದಲ್ಲಿ ಮಿನುಗುತ್ತಿದ್ದ ನಕ್ಷತ್ರಗಳನ್ನು ಎಣಿಸುತ್ತಾ 4 ಜನ ಆನಂದದಲ್ಲಿ ತೇಲಿದರು. 3ನೇ ದಿನ ಅವರು ಒಂದು ಬೆಟ್ಟ ಪ್ರದೇಶಕ್ಕೆ ಹೋಗಲು ಯೋಚಿಸಿದರು ಮತ್ತು ಅಲ್ಲಿ ಸೂರ್ಯೋದಯವನ್ನು ನೋಡಲು ಎಲ್ಲರೂ ಬೇಗನೆ ಎದ್ದರು. ಬೇಗ ಬೆಟ್ಟವನ್ನು ಹತ್ತಿದರು. ಸೂರ್ಯನು ನಿಧಾನವಾಗಿ ಉದಯಿಸುತ್ತಿದ್ದಾಗ ಆ ದೃಶ್ಯ ಎಲ್ಲರ ಮನಸ್ಸನ್ನು ಕದ್ದಿತು. ಕವನ ತನ್ನ ಕ್ಯಾಮರಾದಲ್ಲಿ ಆ ಕ್ಷಣಗಳನ್ನು ಸೆರೆಹಿಡಿದಳು. ಮತ್ತೆ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಹೊರಟರು. ಪ್ರವಾಸ ಮುಗಿದಾಗ ಎಲ್ಲರ ಹೃದಯಗಳಲ್ಲಿ ಅನೇಕ ನೆನಪುಗಳು ತುಂಬಿಕೊಂಡಿದ್ದವು. ಕಾರವಾನಿನಲ್ಲಿ ನಡೆದ ಈ ಕುಟುಂಬ ಪ್ರಯಾಣವು ಅವರಿಗೆ ಜೀವನದ ಸತ್ಯಗಳನ್ನು ಕಲಿಸಿತು. ಒಟ್ಟಾಗಿ ಕಳೆದ ಸಮಯವೇ ಅತ್ಯಂತ ಅಮೂಲ್ಯ. ಮನೆಗೆ ಹಿಂತಿರುಗುವಾಗ ಕಾರ್ತಿಕ್ ಹೇಳಿದನು, ಇನ್ನೊಮ್ಮೆ ಇಂತಹ ಪ್ರವಾಸ ಹೋಗೋಣ. ಎಲ್ಲರೂ ನಗುತ್ತಾ ಒಪ್ಪಿಕೊಂಡರು. ಆ ನಗು ಅವರ ಸಂತೋಷದ ಪ್ರತೀಕವಾಗಿತ್ತು.